ಎಲ್ಲೋ ವೀಕ್ಷಕರು ಎಲ್ಲರೂ ಆಗಿದೆ, ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ರೈಸ್ ಹಾಗೆ ಕ್ಯಾಪ್ಸಿಕಮ್ ಮಸಾಲ ಕರಿ. ಸೊ ಕ್ಯಾಪ್ಸಿಕಮಲ್ಲಿ ಮೊದಲು ನಾನೆಲ್ಲ ಕ್ಯಾಪ್ಸಿಕಮ್ ರೈಸ್ ಮಾಡೋದು ತೋರಿಸಿದ್ದೆ ನಾರ್ಮಲಾಗಿ. ಸೊ ಇವಾಗ ಇದರಲ್ಲಿ ಮಸಾಲ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಇದಂತೂ ತುಂಬಾ ಸಖತ್ತಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಮಾತ್ರ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ. ಕ್ಯಾಪ್ಸಿಕಮ್ ಮಸಾಲ ಕರಿ ಮಾಡಿದ್ರಂತೂ ಅಷ್ಟು ತುಂಬ ಕಷ್ಟವೂ ಇಲ್ಲ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಬೇಗನೆ ಫಟಾಫಟ್ ಅಂತ ನಮಗೆ ಮಸಾಲ ಕರಿ ಅನ್ನೋ ರೆಡಿ ಆಗ್ಬಿಟ್ಟು ನೋಡಿ. ಆಲ್ಮೋಸ್ಟ್ ನಾನು ಹಾಕೊಂಡು ತಿಂದಾಗ ಹಾಫ್ ಪ್ಲೇಟ್ ಕೂಡ ಖಾಲಿಯಾಗಿ ಹೋಗಿದೆ ನೋಡಿದ್ರೆ, ಅಷ್ಟು ಯಮ್ಮಿ ಆ್ಯಂಡ್ ಟೇಸ್ಟ್ ಆಗಿದೆ. ಸೊ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನು ಅಂತಂದರೆ 2 ಈರುಳ್ಳಿ, ಹಾಗೆ ಸ್ವಲ್ಪ ಅರ್ಧ ಅಷ್ಟು ಬೆಳ್ಳುಳ್ಳಿ ಮತ್ತು 3 ಟೊಮೆಟೊ, ಮತ್ತು ಸಣ್ಣ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ನ ನೀಟಾಗಿ ಅದರಲ್ಲಿ ಒಳಗಡೆ ಎಲ್ಲ ಇರೋ ಬೀಜ ಎಲ್ಲ ನೀಟಾಗಿ ತೆಗೆದ್ಬಿಡಿ. ಸೊ ಏನೂ ಇರಬಾರ್ದು, ತೆಗೆದ್ಬಿಟ್ಟು ನಾನು ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಬೇಕು. ಇವಾಗ ನಾವು ಮಸಾಲೆಗೆ ಏನೇನು ಹಾಕ್ಕೋಬೇಕು ಅಂದರೆ, ಮೊದಲು ಬೆಳ್ಳುಳ್ಳಿನ ಆಲ್ರೆಡಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ ಮತ್ತು ಟೊಮೊಟೊ, ಇಷ್ಟೇ. ಇನ್ನೇನು ಜಾಸ್ತಿ ಐಟಮ್ಸ್ಗಳನ್ನು ಹಾಕೋ ಅವಶ್ಯಕತೆ ಇಲ್ಲ. ಮೂರನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಇದು ಮಿಕ್ಸಿ ಗ್ರೈಂಡ್ ಮಾಡಿ ಇಟ್ಕೊಬೇಕು, ಪೇಸ್ಟ್ ಮಾಡಿ ರೆಡಿಯಾಗಿ ಹೋಗುತ್ತೆ. ಇವಾಗ ಒಂದು ಪ್ಯಾನ್ ಇಕ್ಕಿ ಒಂದು ಸ್ವಲ್ಪ ಹೀಟ್ ಆಗಬೇಕು. ಹೀಟ್ ಆದಮೇಲೆ ಇದಕ್ಕೆ 3 to 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಸೊ ಜಾಸ್ತಿ ಆಯಿಲ್ ಕೂಡ ಏನೂ ಬೇಕಾಗಿಲ್ಲ, ಕಮ್ಮಿ ಸ್ವಲ್ಪ ಆಯಿಲಲ್ಲೇ ಮಾಡ್ಕೊಬೋದು. ಮತ್ತು ಈ ಕರಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಇವಾಗ ಇದಕ್ಕೆ 3 to 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿಲನ್ನು ಜಾಸ್ತಿ ಹಾಕ್ಕೊಬೇಡಿ. ಕ್ಯಾಪ್ಸಿಕಮ್ಮು ತಿನ್ನದೇ ಇರೋರು ಕೂಡ ಈ ರೀತಿ ಮಾಡಿಕೊಟ್ರೆ ಡೆಫಿನೆಟಾಗಿ ಕ್ಯಾಪ್ಸಿಕಮ್ನ ಇಷ್ಟಪಡ್ತಾರೆ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳಿ. ಸೊ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಮತ್ತು ಹೆಲ್ತೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಮಿಸ್ ಮಾಡಬಾರ್ದು. ಇವೆಲ್ಲ ಹಾಕಾದ್ಮೇಲೆ ನಾವು ಸಣ್ಣಕ್ಕೆ ಹಚ್ಚಿರುವಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿನ ಹಾಕಿ 1-2 ರಿಂದ 3 ನಿಮಿಷವರೆಗೂ ಫ್ರೈ ಆಗಲಿ. ಜಾಸ್ತಿ ಹೊತ್ತೇನು ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಡೀಪ್ ಫ್ರೈ. ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ನಿಮಗೆ ಗೊತ್ತಿರೋ ಒಂದು ಟಿಪ್ ಗೊತ್ತಲ್ವ. ಸೊ ಸಾಲ್ಟನ್ನು ಲೈಟಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಬೇಗನೆ ಫಟಾಫಟ್ ಅಂತ ಫ್ರೈ ಆಗೋಗುತ್ತೆ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬೇಗ ಪಟಾಪಟ ಅಂತ ಆಗೋಗುತ್ತೆ. ಸೊ ಇದೇನು ಲೆಂತಿ ಪ್ರಾಸೆಸ್ ಎಲ್ಲ, ಕ್ಯಾಪ್ಸಿಕಮ್ ತಿನ್ನದೇ ಇರೋರು, ಅದು ಆಗಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ನಾವು ಮಾಡಿದ್ರೆ ಡೆಫಿನೆಟಾಗಿ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ. ಇದಂತೂ ನಿಜವಾಗ್ಲೂ ರೈಸಿಗೆ ಅಂತೂ ತುಂಬಾ ಯಮ್ಮಿ ಆಗಿರುತ್ತೆ, ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ, ಮಾತ್ರ ಸಖತ್ತಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಕೂಡ ಈ ರೀತಿ ಪ್ರಿಪೇರ್ ಮಾಡ್ಕೊಳ್ಳಿ. ಮತ್ತು ಇದೇನು ತುಂಬ ಲೆಂತಿ ಪ್ರೊಸೆಸ್ ಕೂಡ ಇಲ್ವಲ್ಲ, ಸೊ ಬೇಗ ಆಗೋಗುತ್ತೆ. ಮತ್ತು ನಮ್ಗೆ ಏನೂ ಮನೇಲಿ ಐಟಮ್ಸ್ ಇಲ್ಲ ಅಂದಾಗ ಬರೀ ಒಂದು ಕ್ಯಾಪ್ಸಿಕಮ್ ತೊಗೊಂಬಂದು ನಾವು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಮ್ಮ ನಾಲ್ಗೆ ಕೂಡ ಟೇಸ್ಟನ್ನು ಚೆನ್ನಾಗಿ ಸಿಗುತ್ತೆ. ಇವಾಗ ಇದು ಈರುಳ್ಳಿ ಎಲ್ಲ ಫ್ರೈ ಆಗೋಗಿದೆ. ಇದಕ್ಕೆ ನಾವು ಆಲ್ರೆಡಿ ಕಟ್ ಮಾಡಿರೋವಂಥ ಕ್ಯಾಪ್ಸಿಕಮ್ನ ಇಲ್ಲಿ ಹಾಕ್ಕೊಬೇಕು. ಸೊ ಹಾಕಿ ಒಂದು 5 ಮಿನಿಟ್ಸ್ ಫ್ರೈ ಮಾಡೋಣ. ಜಾಸ್ತಿ ಅಂದಿಲ್ಲ, ಕ್ಯಾಪ್ಸಿಕಮ್ ಅಷ್ಟೇ, ಜಾಸ್ತಿ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಮೀಡಿಯಮ್ಮಾಗಿ ಫ್ರೈ ಆದರೆ ಸಾಕು. ಸೊ ಈ ರೀತಿ ಮೀಡಿಯಮ್ವರೆಗೂ ಫ್ರೈ ಆಗೋದಕ್ಕೆ ನಾವು ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಣ. ಇಲ್ಲ ಅಂತಂದರೆ ಅದು ಏನಾಗುತ್ತೆ ಅಂದರೆ ಬೇಗನೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ವ ಕ್ಯಾಪ್ಸಿಕಮ್ಮು. ಇದು ಕ್ಯಾಪ್ಸಿಕಮ್ ರೈಸ್ ಅಂತ ನನ್ನ ಫೇವ್ರೇಟ್ ಆಗಿತ್ತು. ಬಟ್ ಆದರೆ ಈ ಕರ್ರಿ ಟೇಸ್ಟ್ ಮಾಡೋದು ನೋಡಿದ್ಮೇಲೆ ನನಗಂತೂ ಕ್ಯಾಪ್ಸಿಕಮ್ ರೈಸ್ ಅಲ್ಲ, ಕ್ಯಾಪ್ಸಿಕಮ್ ಮಸಾಲ ಕರಿನೇ ನನಗೆ ತುಂಬ ಇಷ್ಟ ಆಗೋಯಿತು. ಅದಕ್ಕಿಂತ ಇದು ಇನ್ನೂ ತುಂಬಾ ಚೆನ್ನಾಗಿತ್ತು, ಯಮ್ಮಿಯಾಗಿ ಅನ್ನಿಸ್ತು. ನನಗಂತೂ ಇನ್ನೂ ತಿನ್ನಬೇಕು ಅನ್ನೋಷ್ಟು ಆಸೆ ಆಯಿತು. ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು ಕ್ಯಾಪ್ಸಿಕಮ್ ಮಸಾಲ ಕರಿ. ನನಗಂತೂ ಫೇವ್ರೇಟ್ ಆಗೋಯಿತು ಕ್ಯಾಪ್ಸಿಕಮಲ್ಲಿ. ನೀವು ಕೂಡ ಅದಕ್ಕೆ ನಿಮಗೂ ನಾನು ಈ ವಿಡಿಯೋನ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ಮೀಡಿಯಮ್ಮಾಗಿ ಲೈಟಾಗಿ ಫ್ರೈ ಆಗ್ತಾಯಿದೆ. ಇನ್ನೊಂದು 5 ನಿಮಿಷ ಫ್ರೈ ಆದರೆ ಸಾಕು. ಇದಾದಮೇಲೆ ನಾವು ಹಚ್ಚಿರೋಂಥ ಮಸಾಲನ ಕೂಡ ಹಾಕ್ಕೋಬೋದು. ನೋಡಿ, ಇದು ಹಾಕಿ ನಿಧಾನಕ್ಕೆ ಇದನ್ನ ಸ್ವಲ್ಪ ಫ್ರೈ ಆಗೋಕ್ಕೆ ಹಾಗೆ ಬಿಟ್ಬಿಡಬೇಕು. ಸೊ ಬಿಟ್ಟ ನಂತರ ಇದು ಬೇಗ ಫ್ರೈ ಆಗೋಗುತ್ತೆ. ಸೊ ನೋಡಿದ್ರೆ ಹತ್ತತ್ರ ಅದು ಆಲ್ಮೋಸ್ಟ್ ಫ್ರೈ ಆಗ್ತಾ ಇದೆ. ನೋಡಿ, ನಮಗೇನೇ ಮಾಡ್ಕೊಂಡು ತಿನ್ಬೇಕಂದ್ರೂ ಈ ಬಿಸಿಲು ಕಾಲದಲ್ಲಿ ತುಂಬಾ ಯೋಚನೆ ಮಾಡಬೇಕು. ಯಾಕಂದರೆ ಆ ಹೀಟ್ಗೆ ಬಾಡಿ ಕೂಡ ಹೀಟ್ ಆಗುತ್ತೆ. ಅದೂ ಈ ಸತಿ ತುಂಬಾ ಬಿಸಿಲಿದೆ, ಅದಕ್ಕೋಸ್ಕರ ಆಲ್ಮೋಸ್ಟ್ ತುಂಬಾ ಖಾರ ಕಮ್ಮಿ ತಿನ್ನಿ. ಮತ್ತು ಮಜ್ಜಿಗೆ ಆಗಿರ್ಬೋದು,
ಹಾಗೆ ಒಂದು ಸ್ವಲ್ಪ ಗೋನ್ ಕಟ್ಟಿರೋನ ಮಿಲ್ಕ್ ಶೇಕ್ಸಲ್ಲಿ ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಹೆಲ್ತ್ ಅಂತೂ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಇದೆಲ್ಲ ಸ್ವಲ್ಪ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ. ತುಂಬಾ ಈ ಸತಿ ಬಿಸಿಲಿದೆ. ಇವಾಗ ಇಲ್ಲಿ ನಮ್ಮ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಆಗೋಗಿದೆ. ನಾವು ಆಲ್ರೆಡಿ ರುಬ್ಬಿರೋವಂಥ ಮಸಾಲೆನ ಇದಕ್ಕೆ ಹಾಕ್ಕೊಬೇಕು. ನೋಡಿ, ನಾನೆಲ್ಲ ರುಬ್ಬಿಟ್ಟಿರೋ ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನೆಲ್ಲ ಹಾಕಿದ್ವಲ್ಲ, ಸೊ ಇದನ್ನು ನಾವು ಇಲ್ಲಿ ಹಾಕಿ ಫ್ರೈ ಮಾಡಬೇಕು. ಸೊ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋ ತನಕ ಬಿಡಬೇಕು. ಸೊ ಹಸಿ ಸ್ಮೆಲ್ ಹೋದ್ಮೇಲೆ ನೆಕ್ಸ್ಟ್ ಇದಕ್ಕೆ ಕಂಟಿನ್ಯೂ ಮಾಡಿಸಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಈ ಚೆನ್ನಾಗಿದೆಲ್ಲ ಕ್ಯಾಪ್ಸಿಕಮ್ ಮಸಾಲೆ ಏನೇನಿದೆಯೋ ಪ್ರತಿಯೊಂದು ಆ ಮಸಾಲೆ ಎಲ್ಲ ಆ ಕ್ಯಾಪ್ಸಿಕಮ್ ಅಂಟ್ಕೊಂಡ್ರೆ ಆ ಟೇಸ್ಟ್ ಅನ್ನೋದು ಕೊಡುತ್ತೆ. ಆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಒಂದು 10 ನಿಮಿಷ ಹಂಗೆ ಬಿಟ್ಬಿಡೋಣ. ಸೊ 10 ಮಿನಿಟ್ಸ್ ಒಂದು ಸ್ವಲ್ಪ ಎಲ್ಲ ಫ್ರೈ ಆಗಲಿ. ಯಾಕಂದರೆ ನಾವೆಲ್ಲ ಹಸಿದು ಹಾಕಿ ಗ್ರೈಂಡ್ ಮಾಡಿರೋದ್ರಿಂದ ಅದು ಹಸಿ ವಾಸನೆ ಅನ್ನೋದು ಹೋಗೋದು ತುಂಬಾ ಕನ್ಸಿಸ್ಟೆನ್ಸ್ ಆಗುತ್ತೆ. ಸೊ ನಾವು ಇದನ್ನು ಬೇಕಂದರೆ ಫಸ್ಟೇ ಫ್ರೈ ಮಾಡಿ ಮಿಕ್ಸಿ ಜಾರ್ಗೂ ಹಾಕ್ಕೊಂಡು ಮಾಡ್ಬೋದು. ಇಲ್ಲ ಅಂತಂದರೆ ಮಿಕ್ಸಿ ಜಾರ್ಗೆಲ್ಲ ಮಸಾಲೆ ಆಮೇಲೆ ಕೂಡ ಮಾಡ್ಕೊಬೋದು. ಅದು ಮಾಡ್ಬೋದು, ಇದು ಮಾಡ್ಬೋದು. ಸೊ ನಿಮ್ಮ ಹತ್ರ ತುಂಬ ಟೈಮ್ ಇದೆ ಅಂತಂದರೆ ಫಸ್ಟ್ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆಗೆ ಹಾಕ್ಕೋಬೋದು. ಇಲ್ಲ ಅಂತಂದರೆ ಡೈರೆಕ್ಟ್ ಮಸಾಲೆಗೆ ಹಾಕಿ ಆಮೇಲೆ ಕೂಡ ಫ್ರೈ ಮಾಡ್ಕೊಬೋದು. ಈ ರೀತಿ 2 ಥರನೂ ಆಲ್ಟರ್ನೇಟಿವ್ ಆಪ್ಷನ್ಸ್ ಇರುತ್ತೆ. ಸೊ ನಮ್ಮ ಮನೆ ಹತ್ರ ಅಂತೂ ನಮ್ಮೂರಲ್ಲಂತೂ ತುಂಬಾ ಹೆವಿ ಬಿಸಿಲು ಹೊಡಿತೀವಿ. ಬೆಂಗಳೂರಲ್ಲಂತೂ ನಿಜವಾಗ್ಲೂ ಎಷ್ಟು ಬಿಸಿಲು ಅಂದರೆ ಸಖತ್ತು ಬಿಸಿಲು. ಅದಕ್ಕೆ ನಮ್ಮ ಮನೇಲಿ ಡೈಲಿ ಯಾವುದಾದ್ರು ಒಂದು ಜ್ಯೂಸಸ್ ಆದರೂ ಮನೇಲಿ ಮಾಡ್ಕೊತಾನೆ ಇರ್ತೀವಿ. ಜಾಸ್ತಿ ಪ್ರಿಫರ್ ಮಾಡ್ತೀವಿ ನಾನೇನು ಅಂತಂದರೆ ವಾಟರ್ ಮಿಲನ್. ನಮ್ಮ ವಾಟರ್ ಮಿಲನ್ನೇ ಬೆಸ್ಟ್ ಈ ಸೀಸನ್ಗೆ ಅಂತ ಹೇಳ್ಬೋದು. ಇವಾಗ ಇಲ್ಲೂ ಮಸಾಲೆ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ನ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಬೇಕು ಅಂತಂದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಬೋದು. ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಅದು ಆಲ್ಟರ್ನೇಟಿವು. ಸೊ ಸಾಂಬಾರು ಪುಡಿ ಬದಲು ನಿಮಗೆ ಚಿಲ್ಲಿ ಪೌಡರ್ ಬೇಕಂದ್ರೂ ಕೂಡ ಹಾಕ್ಕೊಳ್ಳಿ. ಇವೆಲ್ಲ ಹಾಕಿ ಫಸ್ಟು ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡೋಣ. ಸೊ 2 ನಿಮಿಷ ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಎಲ್ಲ ಅಂಟ್ಕೊಂಡ್ಬಿಟ್ಟು ಖಾರ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಂತ. ಸೊ ಖಾರ ನೀವು ಜಾಸ್ತಿ ತಿನ್ನೋಂಗಿದೆ ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸೊ ಖಾರ ಕಮ್ಮಿ ಅಂತಂದರೆ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಸಾಕು. ಈ ಕರ್ರಿಗೆ ಚೆನ್ನಾಗಿರುತ್ತೆ. ನಂತರ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ ನಿಜವಾಗ್ಲೂ ಅಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸಖತ್ತಾಗಿ ಕಾಣಿಸ್ತಾ ಇದೆ ನನಗಂತೂ. ಆ ಮಸಾಲೆ ಫ್ಲೇವರ್ ಆಗಿರ್ಬೋದು, ಆ ಕ್ಯಾಪ್ಸಿಕಮ್ ಫ್ಲೇವರ್ ಆಗಿರ್ಬೋದು, ಪ್ರತಿಯೊಂದು ಫ್ಲೇವರ್ಸೂ ಹೊಡಿತಾ ಇರೋದ್ರಿಂದ ಮಸಾಲೆ ಅಂತೂ ಚೆನ್ನಾಗಿ ಕುಕ್ ಆಗಿದೆ. ಈ ರೀತಿ ನಮಗೆ ಪ್ರತಿಯೊಂದು ಮಸಾಲೆನೂ ಕುಕ್ ಆಗಿದ್ದಾಗಲೇ ಕರ್ರಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗೋಗುತ್ತೆ. ಸೊ ಆ ಫ್ರಾಗ್ನೆನ್ಸಲ್ಲೇ ನಮ್ಗೆ ಗೊತ್ತಾಗುತ್ತೆ ಆ ಕರ್ರಿ ಹೇಗಿದೆ ಏನು ಅಂತ. ಮತ್ತು ನೀವು ಉಪ್ಪನ್ನು ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಹಾಕೋಕೆ ಹೋಗಬೇಡಿ. ಸೊ ಕಲ್ಲುಪ್ಪು ಯೂಸ್ ಮಾಡ್ತೀವಿ ನಾನಿವತ್ತು ಇಲ್ಲಿ. ಸೊ ನುಣ್ಣುಪ್ಪು ಹಾಕ್ತಿಲ್ಲ. ಸೊ ನಮ್ಮ ಹೆಲ್ತಿಗೆ ನುಣ್ಣುಪ್ಪಿಗಿಂತ ಕಲ್ಲುಪ್ಪೇ ತುಂಬಾ ಒಳ್ಳೆಯದು. ನೋಡಿ ಮಸಾಲೆ ಇವಾಗ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿ ಹೋಗಿದೆ. ಇದಕ್ಕೆ ಇವಾಗ ನಾವಿಲ್ಲಿ ನೀರು ಹಾಕ್ಕೊಳ್ಳೋಣ. ನೀವು ಗಟ್ಟಿಯಾಗಿ ಬೇಕಂದರೆ ಗಟ್ಟಿಯಾಗಿ ಮಾಡ್ಕೊಬೋದು, ಅಥವಾ ನೀರಾಗಿ ಬೇಕು ಅಂದರೆ ನೀರಾಗೂ ಮಾಡ್ಕೊಬೋದು. ತಿಕ್ಕ ಕನ್ಸಿಸ್ಟೆನ್ಸಲ್ಲಿ ಮಾಡಿಕೊಂಡು ಚೆನ್ನಾಗಿರುತ್ತೆ. ನೀರಾಗಿ ಮಾಡಿದ್ರೂ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಯಾಕಂದರೆ ಆ ಫ್ಲೇವರ್ಸ್ ಅನ್ನೋದು ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಬ್ಲೆಂಡ್ ಆಗಿರುತ್ತೆ ಮಸಾಲೆ ಎಲ್ಲಗೂ. ಅದಕ್ಕೋಸ್ಕರ ಆ ಫ್ಲೇವರ್ಸ್ ಪ್ರತಿಯೊಂದಕ್ಕೂ ಹೊಡಿತಾ ಇರುತ್ತೆ. ಅದಕ್ಕೆ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಐಟಮಲ್ಲೂ ನಾವು ಏನೇ ರೆಸಿಪಿ ಮಾಡಬೇಕಾದ್ರೂ ಚಿಕ್ಕ ಚಿಕ್ಕ ಟಿಪ್ಸ್ ಫಾಲೋ ಮಾಡೋದ್ರಿಂದ ಆ ರೆಸಿಪಿ ಟೇಸ್ಟ್ ಅನ್ನೋದು ತುಂಬಾ ಹೈಲೈಟ್ಸ್ ಆಗಿರುತ್ತೆ. ಮತ್ತು ಆ ರೆಸಿಪಿಗಳನ್ನು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಟಿಪ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಮತ್ತು ಒಂದು ಐಟಮ್ ಕೂಡ ಮಿಸ್ ಆಗಬಾರ್ದು ಯಾವುದೇ ರೆಸಿಪಿಲೂ. ಇವಾಗ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 2 ಕಪ್ಸ್ ಅಷ್ಟು ವಾಟರ್ನ ಹಾಕ್ತಿದ್ದೀನಿ. ಜಾಸ್ತಿ ಗಟ್ಟಿಯಾಗಿ ಮಾಡ್ತಿಲ್ಲ ನಾನು. ಸೊ ಮೀಡಿಯಮ್ಮಾಗಿ ಮಾಡ್ತಿದ್ದೀನಿ. ಯಾಕಂದರೆ ಜಾಸ್ತಿ ಈ ಬಿಸಿಲಿಗೆ ಗಟ್ಟಿಯಾಗಿ ಮಾಡ್ಕೊಂಡು ತಿಂದರೆ ಬಾಡಿ ಎಲ್ಲ ಹೀಟಾಗೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರಾಗಿ ಮೀಡಿಯಮ್ ಫ್ಲೇವರಲ್ಲಿ ಹಾಕ್ತಿದ್ದೀನಿ. ಇಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಮಾಡ್ತಿದ್ರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ. ಸೊ ಕಮ್ಮಿ ಮಾಡ್ತಿರೋದ್ರಿಂದ ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕಿದ್ದೀನಿ. ಸೊ ನೋಡ್ಕೊಳ್ಳಿ ರುಚಿಗೆ ಸರಿಯಾಗಿದೆಯಾ ಇಲ್ವಾ ಅಂತ. ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಒಂದು ಪ್ಲೇಟ್ ಇಕ್ಕಿ ಕ್ಲೋಸ್ ಮಾಡಿದ್ರೆ ನಮ್ಮ ಯಮ್ಮಿ ಆಗಿರುವಂಥ ಕ್ಯಾಪ್ಸಿಕಮ್ ಮಸಾಲ ಕರ್ರಿ ಅನ್ನೋದು ರೆಡಿಯಾಗೋಗುತ್ತೆ. ನೋಡಿದ್ರೆ ಎಷ್ಟು ಫಟಾಫಟ್ ಅಂತ ರೆಸಿಪಿ ನಮಗೆ
ಬಂತು. ನಿಜವಲ್ಲ ಎಷ್ಟು ಬೇಗ ಆಗೋಗ್ತಿದೆ ಅಂತ ಅನ್ನಿಸ್ತಾ ಇದೆಯಲ್ವ, ನನಗೂ ಹಾಗೆ ಅನ್ನಿಸ್ತು. ಲೇಟಾಗಿ ತುಂಬ ಲೆಂತಿ ಪ್ರಾಸೆಸ್ ಕೂಡ ಇಲ್ಲ, ಟೈಮ್ ಕೂಡ ಜಾಸ್ತಿ ತೊಗೊಂಡಿಲ್ಲ. ಸೊ ಪಕ್ಕದಲ್ಲಿ ನಾನು ಆಲ್ರೆಡಿ ಇನ್ನೊಂದು ಸ್ಟವಲ್ಲಿ ರೈಸ್ ಕೂಡ ಕುಕ್ ಮಾಡೋಕ್ಕೆ ಇಟ್ಬಿಟ್ಟಿದ್ದೀನಿ. ಸೊ ಎರಡೂ ಬೇಗ ಆಗೋಗುತ್ತೆ ಇನ್ನೂ. ಸೊ ಹಾಕ್ಕೊಂಡು ನೀನು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ನೋಡಿದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಅಲ್ಲಲ್ಲಿ ಕ್ಯಾಪ್ಸಿಕಮ್ ಗ್ರೀನು ಫ್ರಾಗ್ನೆನ್ಸು ನಿಜವಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಬಿಸಿಲಲ್ಲಿ ಚೆನ್ನಾಗಿ ಮನೆಯಲ್ಲೇ ಜ್ಯೂಸಸ್ ಮಾಡ್ಕೊಂಡು ಕುಡೀರಿ. ಹಾಗೆ ಕೋಕೋನಟ್ ವಾಟರ್ನ ಜಾಸ್ತಿ ಕುಡೀರಿ, ಅದು ತುಂಬಾ ಹೆಲ್ತಿಗೆ ಒಳ್ಳೆಯದು ಮತ್ತು ಬಾಡಿ ಕೂಡ ತುಂಬಾ ಕೂಲಾಗಿರುತ್ತೆ. ಇವಾಗಿರೋ ಟೆಂಪ್ರೇಚರ್ಗಂತೂ ಖಾರಗಳನ್ನ ತಿನ್ನೋಕೆ ಹೋಗ್ಬಿಡಿ. ಖಾರನೆಲ್ಲ ಫಸ್ಟ್ ಅವಾಯ್ಡ್ ಮಾಡ್ಕೊಳ್ಳಿ, ಖಾರ ಕಮ್ಮಿ ತಿನ್ನಿ. ಇವಾಗ ಇದಕ್ಕೆ ನಾವು ಒಂದು ಪ್ಲೇಟ್ ಇಕ್ಕಿ ಒಂದು 10-15 ನಿಮಿಷವರೆಗೂ ಮುಚ್ಚಿಕ್ಕಿದ್ರೆ ಸಾಕು. ನಮ್ಗೆ ಯಮ್ಮಿಯಾಗಿರುವಂಥ ಮಸಾಲ ಕರಿ ಕ್ಯಾಪ್ಸಿಕಮ್ ರೆಡಿ ಆಗೋಗುತ್ತೆ. ಸೊ ನೋಡಿದ್ರೆ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ, ನಿಜವಲ್ಲೂ ಸಖತ್ತಾಗಿದೆ. ಆ ಸ್ಮೆಲ್ ಅಂತೂ ಸಖತ್ತಾಗಿ ಟೇಸ್ಟ್ ಬರ್ತಿದೆ. ಇನ್ನೇನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿಂದರೆ ಮುಗ್ದೋಯ್ತು. ನೋಡಿದ್ರೆ ಎಷ್ಟು ಸಖತ್ತಾಗಿದೆ. ಕ್ಯಾಪ್ಸಿಕಮ್ ಕೂಡ ಜಾಸ್ತಿ ಕರೆಕ್ಟಾಗಿ ಕುಕ್ಕಾಗಿದೆ. ನನಗಂತೂ ಇದು ಸಖತ್ ಇಷ್ಟ ಆಯಿತು. ಸೊ ನೀವು ಕೂಡ ಮನೆಯಲ್ಲಿ ಮಿಸ್ ಮಾಡಿದರೆ ಡೆಫಿನೆಟಾಗಿ ಈ ರೆಸಿಪಿನ ಫಾಲೋ ಮಾಡಿ. ತುಂಬಾ ಸಿಂಪಲ್ ಮತ್ತು ಬೇಗನೆ ಆಗೋಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.